ಅಣ್ಣ ಕೇಳಿಸ್ತಾ ಇದೆ ಅಲ್ವಾ? ಹಾಂ ಸರ್. ಓಕೆ ಸರ್, ಒಂದು ಸಲ ಸಮಸ್ಯೆ ಹೇಳ್ಬಿಡಿ ಸರ್ ಹಂಗೆ. ಸರ್ ಅವ್ರದ್ದು ಬ್ರೆಸ್ಟ್ ಕ್ಯಾನ್ಸರು ಹ್ಞೂ ಆಪರೇಷನ್ ಮಾಡಿಸಿದ್ವಿ ಒಂದು 4 ವರ್ಷದಲ್ಲಿ. ಸರಿ. ಮತ್ತೆ ಇದ್ದಕ್ಕಿದ್ದಂಗೆ ಸ್ಕಂಕು ಪಕ್ಕ ಮತ್ ಕಾಣಿಸ್ಕೊಂಡು ಅದು ಅವರು ಗಮನಿಸಿಲ್ಲ, ಏನೋ ಸಣ್ಣ ಗಾಯ ಇರ್ಬೇಕು ಅನ್ಕೊಂಡವ್ರೆ. ಅದು ಲೈಟರ್ ಲಂಗ್ಸ್ ಟಚ್ ಆಗಿದೆ. ಅದು ಸ್ಟೇಬಲ್ ಆಗಿದ್ದಾರೆ. ಹ್ಞೂ ಹ್ಞೂ ಕೀಮೋ ಎಲ್ಲ ಆಯ್ತು, ಈಗ 6 ಕೀಮೋ ಎಲ್ಲ ಕೊಡ್ಸಿದೀವಿ. ಹ್ಞೂ ಈಗ ಅದೇ ಒಂದು ಮಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸರ್, ಈಗ ಅವರು ಲೇಡೀಸ್ 60 ವರ್ಷ ಆಗಿದೆ ಅಲ್ವಾ? ಹೌದು ಸರ್. ಓಕೆ ಸರ್, ಸ್ತನ ಕ್ಯಾನ್ಸರ್ಗೆ ಡಾಕ್ಟರ್ ಖಾದರ್ ಅವ್ರು ಹೇಳಿರ್ತಕ್ಕಂಥ ನಿಮಗೆ ಒಂದು ಪ್ರೋಟೋಕಾಲ್ ಇದೆ, ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಖಾದರ್ ಅವ್ರನ್ನ ಮೀಟ್ ಮಾಡೋಕ್ಕೂ ಮುಂಚೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಸರ್, ಆಯಿತಾ? ಮೊದಲನೇದು ನಿಮಗೆ ಪಾರಿಜಾತ ಹೂವು ಇದೆ ಅಲ್ವಾ, ಇದು ಬೆಳಿಗ್ಗೆ ಸಂಜೆ ಕೊಡುವಂತಹ ಕಷಾಯ ಅಂತಂದರೆ ಡಿಕಾಕ್ಷನು, ಆಯಿತಾ? ಈಗ ನಾವು ಟೀ ಪುಡಿ ಹಾಕ್ಬಿಟ್ಟು ಡಿಕಾಕ್ಷನ್ ಮಾಡಿ ಆಮೇಲೆ ಹಾಲು ಹಾಕ್ತೀವಲ್ವಾ, ಅದು ಎಲ್ಲಿ ಸಿಗುತ್ತೆ ಸರ್? ಅದು ಸರ್ ನೀವು ನೋಟ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದನ್ನು, ಆಯಿತಾ? ಮೊದಲನೇದಾಗಿ ಪಾರಿಜಾತ ಹೂವು ಬರುತ್ತೆ, ಹೂವಿನ ಬಳ್ಳಿ ಅದು ಬೆಳೆಯುತ್ತೆ. ಅದ್ರದ್ದು ಎಳೆ ಮತ್ತು ಹೂವನ್ನ ಹಾಕಿ ಎಷ್ಟು ಗೊತ್ತಾ, 150 ml ನೀರು ಹಾಕಬೇಕು. 150 200 ml ನೀರು ಹಾಕ್ಬಿಟ್ಟು ಒಂದೆರಡು ಎಲೆ ಒಂದೆರಡು ಹೂವು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವೆಲ್ಲವೂ ಹಂಗೇನೆ. ಡಿಕಾಕ್ಷನ್ ಅಂತಂದರೆ ಅದರ ರಸವನ್ನು ಬಿಡೋ ತನಕ ಕುದಿಸ್ಬಿಟ್ಟು ಕುಡಿಯೋಂಥದ್ದಷ್ಟೇ, ಆಯಿತಾ? ಒಂದು 5ರಿಂದ 7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ರೆ ಡಿಕಾಕ್ಷನ್ ಆಗುತ್ತೆ, ಅದನ್ನೇ ಕುಡಿಸ್ಬೋದು, ಆಯ್ತಾ? ನೆಕ್ಸ್ಟು ಅರಳಿ, ಇದು ನಾನು ಹೇಳ್ತಾ ಇರ್ತಕ್ಕಂಥ ಕಷಾಯ ನೋಟ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಮತ್ತು ಸಂಜೆ. ಒಳ್ಳೆ ಎಲೆದು. ಇದು ಪಾರಿಜಾತ ಎಲೆ 1 ವಾರ, ಅರಳಿ ಮರ ಗೊತ್ತಲ್ಲ, ಅದ್ರದ್ದು ಕುಡಿ ಎಲೆಗಳು 1-2-3 ಹಾಕಿ ಕುದಿಸಿ ಕೊಡಬೇಕು 1 ವಾರ. ಸೀಬೆ ಎಲೆ ಬರ್ತಲ್ಲ, ಚೀಬೇಕಾಯಿ ಅಂತ ಹೇಳ್ತೀವಿ, ಅದು ಅದ್ರದ್ದು ಒಂದೊಂದು ವಾರ 3 ವಾರ ಆಯಿತು, ಮತ್ತೆ ರಿಪೀಟ್ ಮಾಡಬೇಕು. ಇನ್ನು ಮಧ್ಯಾಹ್ನಕ್ಕೆ ಹೊಂಗೆ ಎಲೆ 1 ವಾರ, ಬೇವಿನ ಎಲೆ 1 ವಾರ, ಪುಂಡಿ ಸೊಪ್ಪು ಅಂತ ಸಿಗುತ್ತೆ, ಸಿಗಲಿಲ್ಲ ಪರವಾಗಿಲ್ಲ, ಗೊಂಗೂರ ಅಂತ ಸಿಗುತ್ತೆ, ಹುಡುಕಿ ಸಂತೆಗಳಲ್ಲಿ ಕೇಳಿ ಸಿಗುತ್ತೆ, ಆಯ್ತಾ? ಇದಿಷ್ಟ ಆಯಿತು. ಇನ್ನು ಸಿರಿಧಾನ್ಯಗಳನ್ನ ಗಂಜಿ ಕುಡಿಬೇಕು, ಆಯ್ತಾ? ಕೊರಲೆ 2 ದಿನ, ಆರ್ಕ 2 ದಿನ, ಸಾಮೆ 2 ದಿನ, ನವಣೆ 2 ದಿನ, ಊದ್ಲೆ 2 ದಿನ. ಸರ್, ಅದನ್ನು ನೈಟು ನೆನೆ ಹಾಕ್ಬಿಟ್ಟು, ಆಯ್ತಾ? ನೈಟು ಅವ್ರಿಗೆ 1-2 ಸ್ಪೂನ್ ಅಷ್ಟು ನೆನೆ ಹಾಕ್ಬಿಟ್ಟು ಧಾನ್ಯನ ಒಂದು 4ರಿಂದ 8 ಗಂಟೆ ನೆನೆ ಹಾಕಬೇಕು. ಆಮೇಲೆ ನೈಟ್ ಅದನ್ನು ಗಂಜಿ ಮಾಡಿ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಒಂದು ಬಟ್ಟೆ ಕಟ್ಟಿ ಇಡಬೇಕು. ಬೆಳಿಗ್ಗೆ ಎದ್ದು ಅದನ್ನು ಕಷಾಯ ಕುಡಿದ 30 ನಿಮಿಷಗಳ ನಂತರ ಕೊಡಬೇಕು, ಆಯ್ತಾ? ಓಕೆ. ನೆಕ್ಸ್ಟ್, ವಾರಕ್ಕೊಂದಿನ ಎಳ್ಳುಂಡೆ ತಿನ್ನಿಸ್ಬೇಕು. ಎಳ್ಳುಂಡೆ ಕಪ್ಪೆಳ್ಳಿ ಬರುತ್ತಲ್ಲ, ಅದಕ್ಕೆ ತಾಟಿ ಬೆಲ್ಲ ಅಂತ ಬರುತ್ತೆ, ಆ ತಾಟಿ ಬೆಲ್ಲ ಹಾಕ್ಸಿ ತಿನ್ನಿಸ್ಬೇಕು, ಆಯ್ತಾ? ಸರ್, ತಾಟಿ ಬೆಲೆ ಏನು ತೊಂದರೆ ಇಲ್ಲ ಸರ್, ತಾಟಿ ಬೆಲೆ ಏನು ತೊಂದರೆ. ತಾಟಿ ಬೆಲ್ಲ ಸಿಗಲ್ಲ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ. ತಾಟಿ ಬೆಲ್ಲ, ತೆಂಗಿನ ಸಕ್ಕರೆ ಅಂತ ಬರುತ್ತೆ, ತೆಂಗಿನ ಕೋಕೋನಟ್ ಪೌಡರ್ ಅಂತ ಬರುತ್ತೆ, ಡೇಟ್ ಪೌಡರ್ ಅಂತ, ಇವೆಲ್ಲ ತಿನ್ನಿಸ್ಬೋದು ಸರ್, ಏನು ತೊಂದರೆ ಇಲ್ಲ, ಆಯ್ತಾ? ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟು, ಅವ್ರಿಗೆ ಏನಾದರೂ ಕೊಡ್ತಾ ಇದ್ರೆ ನಿಲ್ಲಿಸ್ಬಿಡಿ. ಏನಂತಂದರೆ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಬೆಣ್ಣೆ, ಇದು ಬೇಕರಿ ತಿಂಡಿಗಳು, ಮೊಟ್ಟೆ, ಮಾಂಸ, ಮೀನು, ಕಾಫಿ, ಟೀ ಇವುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಆಯ್ತಾ? ಏನಂತಂದರೆ ಒಂದು ಸ್ವಲ್ಪ ನೀವು ಅಕ್ಕಿಯನ್ನೇ ತಿನ್ಬೋದು, ಕೆಂಪಕ್ಕಿ, ರಾಜಮುಡಿ ಅಕ್ಕಿ, ಇಲ್ಲದಾರು ಏನು ಚೆನ್ನಾಗಿರ್ತಕ್ಕಂಥವ್ರು ಒಂದು ಸ್ವಲ್ಪ ತಿನ್ಬೋದು. ಅದು ಅನ್ಪಾಲಿಶ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು, ಆಯ್ತಾ? ಇನ್ನು ಕಾಫಿ ಟೀ ಯಾರೂ ಕೂಡ ಕುಡಿಬಾರ್ದು, ಅದರಲ್ಲಿ ಇವ್ರಿಗಂತೂ ಕೊಡಲೇಬೇಡಿ, ಆಯ್ತಾ? ಇದಿಷ್ಟನ್ನೇ ನೀವು ಸ್ಟಾರ್ಟ್ ಮಾಡಿ, ಆಯಿತಾ? ಇದು ಟೈಮ್ ತೊಗೊಳುತ್ತೆ, ಇಟ್ ಟೇಕ್ಸ್ ಟೈಮ್. ನಿಮ್ಮ ಮೆಡಿಕೇಷನ್ ಇದೆ, ಅದನ್ನು ಕಂಟಿನ್ಯೂ ಮಾಡಿ. ಡಾಕ್ಟರ್ ಖಾದರ್ ಅವ್ರನ್ನ ಮೀಟ್ ಮಾಡೋವರೆಗೆ ಇದನ್ನು ಕಂಟಿನ್ಯೂ ಮಾಡ್ತಾಯಿರಿ ಸರ್.